ಏರೋ ಇಂಡಿಯಾ 2025ರಲ್ಲಿ ಭಾರತೀಯ ಸೇನಾ ವಿಂಗ್ ಕಮಾಂಡರ್ಗಳು ಮತ್ತು ಪೈಲಟ್ಗಳು ಬಳಸುವಂತಹ ಒಂದು ವಿಶೇಷವಾದಂತಹ ಹೆಲ್ಮೆಟನ್ನು ಕನ್ನಡಿಗರು ತಯಾರು ಮಾಡಿದ್ದಾರೆ. ಅಡ್ವಾನ್ಸ್ಡ್ ಹೆಲ್ಮೆಟ್ ಇದು. ವರ್ಚಸ್ ಏರೋಸ್ಪೇಸ್ ಸಂಸ್ಥೆ 8ರಿಂದ 10 ಕೋಟಿ ವೆಚ್ಚದ 1 kg ತೂಕದ ಈ ಹೆಲ್ಮೆಟ್ ಸೆನ್ಸಾರ್ ಮೂಲಕ ಪೈಲಟ್ ಜೆಟ್ ಮೇಲಿರುವಂತಹ ಪೈಲಟ್ಗೆ ಸುತ್ತಲಿನ ಪ್ರದೇಶದ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಕಣ್ಣಂಚಲ್ಲೇ ಎಲ್ಲವೂ ತಿಳಿಯುವಂತೆ ಅಭಿವೃದ್ಧಿಪಡಿಸಿದ್ದಾರೆ. ಸದ್ಯ ಭಾರತದ ವಾಯುಪಡೆಯಲ್ಲಿರುವ ತೇಜಸ್ ವಿಮಾನದ ಅಪ್ಗ್ರೇಡ್ ವರ್ಷನ್ಗೆ ಮತ್ತು ಬಹುನಿರೀಕ್ಷಿತ ಭಾರತ ವಾಯುಸೇನೆಯ ಮುಂಬರುವ ಫೈಟರ್ ಜೆಟ್ ಆಮ್ಕಾಗೆ ಬಳಕೆ ಮಾಡೋದಕ್ಕೆ ತಯಾರಿ ಮಾಡಲಾಗಿದೆ. ಈ ಬಗ್ಗೆ ನನ್ನ ಕೊಲಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹೆಲ್ಮೆಟ್ ವಿಶೇಷತೆ ಬಗ್ಗೆ ನೋಡೋಣ. ಭಾರತೀಯ ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸುವಂತಹ ವಿಂಗ್ ಕಮಾಂಡರ್ಗಳು ಎಷ್ಟು ಮುಖ್ಯವೋ ಅವರು ಧರಿಸುವಂತಹ ಹೆಲ್ಮೆಟ್ಗಳು ಕೂಡ ಅಷ್ಟೇ ಪ್ರಮುಖವಾದಂಥದ್ದು. ಯಾಕಂದರೆ ಆ ಒಂದು ಹೆಲ್ಮೆಟ್ನಲ್ಲಿನೇ ಕೂಡ ಅವರಿಗೆ ಬೇಕಾದಂಥ ಇನ್ಫಾರ್ಮೇಷನ್ಸಿಂದ ಹಿಡಿದು ಅವ್ರಿಗೆ ನೀಡುವಂತಹ ಗೈಡೆನ್ಸಿಂದ ಹಿಡಿದು ಎಲ್ಲವೂ ಕೂಡ ಆ ಮುಖಾಂತರವೇ ಅವರು ಏನು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅದು ಸಾಧ್ಯ ಆಗುವಂಥದ್ದು. ಈಗ ಆ ಹೆಲ್ಮೆಟ್ ಅಂದರೆ ನಾನು ದೃಶ್ಯಾವಳಿಗಳನ್ನು ತೋರಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನೀವು ಆ ದೃಶ್ಯವನ್ನು ನೋಡ್ಕೊಳ್ಳಿ. ಆ ಹೆಲ್ಮೆಟ್ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ನೀವು ಕೂಡ ಆಶ್ಚರ್ಯವನ್ನು ಪಡ್ತೀರಿ. ಈ ಗಮನಿಸ್ತಾ ಇದ್ದೀರಲ್ಲ, ಈ ಹೆಲ್ಮೆಟ್ನ ಬೆಲೆ ಬರೋಬ್ಬರಿ 6ರಿಂದ 7 ಕೋಟಿ ರೂಪಾಯಿವರೆಗೆ ಆಗುತ್ತೆ. ಒಂದು ಹೆಲ್ಮೆಟ್ನ ಬೆಲೆ. ಇದನ್ನು ಬಳಸುವಂಥವರು ಯಾರು ಅಂತ ಹೇಳಿದ್ರೆ ಭಾರತೀಯ ವಾಯುಸೇನೆಯಲ್ಲಿ ತನ್ನದೇ ಆದಂತಹ ಒಂದಷ್ಟು ದೊಡ್ಡ ವರ್ಚಸ್ಸನ್ನು ಕ್ರಿಯೇಟ್ ಮಾಡಿರುವಂತಹ ತೇಜಸ್, ಈಗ ನೆಕ್ಸ್ಟ್ ಬರ್ತಾ ಇರುವಂತಹ ತೇಜಸ್ ನೆಕ್ಸ್ಟ್ ಜನರೇಷನ್ ಏನಿದೆ ಆ ಫೈಟರ್ ಜೆಟ್ ಚಲನೆ ಮಾಡುವಂತಹ ಅಲ್ಲಿನ ಪೈಲಟ್ಗಳು ಅಥವಾ ವಿಂಗ್ ಕಮಾಂಡರ್ಗಳು ಇದನ್ನು ಬಳಕೆ ಮಾಡುವಂಥದ್ದು. ಇದು ಹೇಗೆ, ಇದರ ಬಳಕೆ ಹೇಗೆ, ಇದರ ಕಾರ್ಯವೈಖರಿ ಹೇಗಿರುತ್ತೆ ಎಲ್ಲವನ್ನ ಕೂಡ ನಾನು ಇದನ್ನು ತಯಾರು ಮಾಡಿರುವಂತಹ ಸಂಸ್ಥೆ ಅದೇನಿದೆ ಅವರ ಬಳಿ ಕೇಳಿ ತಿಳ್ಕೊಳ್ತೇನೆ. ಮತ್ತೊಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಅದು ಭಾರತದ ಸಂಸ್ಥೆ ಜೊತೆಗೆ ನಮ್ಮ ಕನ್ನಡಿಗರ ಸಂಸ್ಥೆ ಅನ್ನುವಂಥದ್ದು ನಮಗೆ ಹೆಮ್ಮೆ ಕೂಡ ಹೌದು. ವರ್ಚಸ್ ಏರೋಸ್ಪೇಸ್ ಅಂತ ಹೇಳಿ ಅದರ CEO ಆಗಿರುವಂಥ ಗೋಪಾಲ್ ಗೌಡ ಅವರು ನಮ್ಮೊಟ್ಟಿಗಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಈ ಹೆಲ್ಮೆಟ್ ಬಗ್ಗೆ ಹೇಳೋದಾದರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇದ್ರ ಬಗ್ಗೆ ಹೇಳಿದ್ರಿ. ಒಂದು ನಮಗೆ ಖುಷಿ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಇದನ್ನು ರೆಡಿ ಮಾಡ್ತಾ ಇರುವಂಥದ್ದು, ಇದನ್ನೆಲ್ಲವನ್ನ ಕೂಡ ನಮ್ಮ ಆರ್ಮಿಗೆ ಸಿದ್ಧಪಡಿಸಿ ಕೊಡ್ತಾ ಇರುವಂಥದ್ದು ನಮ್ಮ ಕನ್ನಡಿಗರು ಅನ್ನುವಂಥದ್ದು ಬಹಳ ಹೆಮ್ಮೆ ಇದೆ. ಓವರ್ ಟು ಯು. ಇದರ ಬಗ್ಗೆ ನೀವು ಹೇಳೋದಾದರೆ ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ವೀಕ್ಷಕರಿಗೆ ತಾವೇ ಕೊಡಿ. ಇದು ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ ಅಂತ ಬರುತ್ತೆ. ಇದರಲ್ಲಿ ಒಂದು 2-3 ವೆರೈಟಿ ಬರುತ್ತೆ. ಇದರಲ್ಲಿ ಫೈಟರ್ ಜೆಟ್ಟಿಗೆ ಅಥವಾ ಹೆಲಿಕಾಪ್ಟರಿಗೆ ಪೈಲಟ್ಸು ಇದನ್ನು ಉಪಯೋಗಿಸ್ಕೋತಾರೆ. ನೋಡಿ, ಇದೊಂದು ಗ್ಲಾಸ್ ಥರ ಕಾಣುತ್ತಲ್ವ, ಇದ್ರ ಮೂಲಕ ಪೈಲಟು ಮುಂದೆ ಎನಿಮಿ ಪ್ಲೈನ್ನ ನೋಡ್ತಾ ಇರ್ತಾರೆ. ಆದರೆ ಅವ್ರ ಮುಂದೆ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ಮು, ಒಂದು ಮಿಸೈಲ್ ಲಾಂಚ್ ಮಾಡಬೇಕಾದ್ರೆ ಆ ಮಿಸೈಲ್ನ ಲಾಕ್ ಮಾಡಬೇಕಾದ್ರೆ ಅವರಿಗೆ ಮ್ಯಾಚ್ ಆಗಬೇಕು. ಈ ಥರ ಇದೇನಿದೆ, ಇದು ಪ್ಲೇನ್, ಇದು ನಿಮ್ಮ ಲಾಕಿಂಗ್ ಟಾರ್ಗೆಟ್ ಪಾಯಿಂಟ್. ಅದು ಇವೆರಡನ್ನೂ ಮ್ಯಾಚ್ ಮಾಡಬೇಕು. ಅದಕ್ಕೆ ಟೈಮ್ ಎಷ್ಟು ಸಿಗುತ್ತೆ ಅಂದರೆ ಒಂದು 1/10 ಆಫ್ ಅ ಸೆಕೆಂಡೇ ಟೈಮ್ ಸಿಕ್ಕೋದು. ಯಾಕಂದರೆ ಆ ಮುಂದೆ ಇರೋ ಪ್ಲೇನೂ ತುಂಬ ಫಾಸ್ಟಾಗಿ ಆ ಕಡೆ ಈ ಕಡೆ ಮಾಡ್ತಾ ಇರ್ತಾರೆ, ಇವೇಟ್ ಮಾಡೋಕ್ಕೆ ನೋಡ್ತಿರ್ತಾರೆ. ಅದನ್ನು ಒಂದು 1/10 ಸೆಕೆಂಡ್ ಒಳಗೆ ಲಾಕ್ ಮಾಡಬೇಕು. ಹೇಗೆ ಮಾಡ್ತಾರೆ ಅಂದರೆ ಈ ಒಂದು ಹೆಲ್ಮೆಟಲ್ಲಿ ಕಣ್ಣಿಗೆ ಅವರಿಗೆ ಕಾಣ್ತಾ ಇರುತ್ತೆ. ಸೊ ಇದು ಒಂದು ಮಾಡೆಲ್ಲು ಏನೋ ಹೆಲ್ಮೆಟಲ್ಲಿ. ಆದರೆ ಇನ್ನೂ ನೆಕ್ಸ್ಟ್ ಮಾಡೆಲಲ್ಲಿ ಈ ಆಮ್ಕಾದಕ್ಕೆ ಈಗ ತೇಜಸ್ಸಿಗೆ ಇದು ರಿಕ್ವೈರ್ಮೆಂಟ್ ಇದೆ. ತೇಜಸ್ ನೆಕ್ಸ್ಟ್ ಮಾಡೆಲಲ್ಲಿ ಆಮ್ಕಾ ಏನು ಬರ್ತಾ ಇದೆ ನಮ್ಮ 5th ಜನರೇಷನ್ ಫೈಟರ್ ಜೆಟ್ಟು, ಅದರಲ್ಲಿ ಹೇಗೆ ಅಂದರೆ ಈ ಫೈಟರ್ ಜೆಟ್ ಕೆಳಗಡೆ 3 ಕ್ಯಾಮರಾಗಳಿರ್ತವೆ. ಆ ಕ್ಯಾಮರಾ ಏನು ಬರೀ ಡೇ ಟೈಮ್ ಅಂತಲ್ಲ, ಅದಕ್ಕೆ IR ಕ್ಯಾಮ್ರಾಸ್ ಎಲ್ಲ ಇರ್ತವೆ, ಅಂದರೆ ನೈಟ್ ವಿಷನ್ ಕ್ಯಾಮ್ರಾಸ್ ಇರ್ತವೆ. ಅದ್ರದ್ದೆಲ್ಲ ಫೀಡು ಇದಕ್ಕೆ ಬರ್ತಾ ಇರುತ್ತೆ. ಇದೇನಂದರೆ ನೀವು ತಲೆ ಒಂದು ಫೈಟರ್ ಜೆಟ್ಟು ಅಲ್ಲಿ ನೋಡ್ತಿದ್ದಾರೆ, ಆದರೆ ಕೆಳಗಡೆ ಏನೋ ಒಂದು ಇದರ NB ಪ್ಲೇನ್ ಇದೆಯೋ ಅಥವಾ ಒಂದು ಯಾವುದೋ ಒಂದು ಬಾಂಬ್ ಮಾಡಬೇಕಿರೋ ಒಂದು ಲೊಕೇಶನ್ ಕಾಣುತ್ತೋ, ತಲೆ ಅವ್ರು ಹಿಂಗಂದ್ರೆ ಅವ್ರು ಕಾಲು ಕಾಣೋದಿಲ್ಲ ಅವರಿಗೆ. ಪ್ಲೇನ್ ಮೂಲಕ ಒಂದು ಪ್ಲೇನ್ ಒಳಗಿಂದ ಅವ್ರು ಗ್ರೌಂಡನ್ನ ನೋಡ್ತಾ ಇರ್ತಾರೆ. ಆ ಡಿಸ್ಪ್ಲೇ ಚೇಂಜ್ ಆಗುತ್ತೆ ಆಗ. ಅದು ಒಂದು ನೆಕ್ಸ್ಟ್ ಲೆವೆಲ್. ಅದು ಆಮ್ಕಾಗೆ ಡೆವಲಪ್ ಮಾಡ್ತೀವಿ. ಆದರೆ ಇದು ತೇಜಸ್ ಮಾರ್ಕ್ 2ಗೆ ಇದು ಉಪಯೋಗ ಆಗುತ್ತೆ. ಇದಿಲ್ಲದೆ ತುಂಬಾ ಕಷ್ಟ ಪೈಲಟ್ಟಿಗೆ ಟ್ರ್ಯಾಕ್ ಮಾಡೋದಕ್ಕೆ. ಈಗ ಪೈಲಟಲ್ಲಿಗೆ ಅಲ್ಲಿ ಒಂದು ಹೆಡ್ ಅಪ್ ಡಿಸ್ಪ್ಲೇ ಅಂತ ಇರುತ್ತೆ ಈಗಾಗಲೇ, ಅದು ಫಿಕ್ಸ್ ಆಗಿರುತ್ತೆ. ಸೊ ನೀವು ತಲೆ ಟರ್ನ್ ಮಾಡಿಕೊಂಡು ಅಲ್ಲಿದ್ದಾಗ ಲಾಕ್ ಮಾಡೋದಕ್ಕೆ ಪೈಲಟಿಗೆ ಆಗೋದಿಲ್ಲ. ಲಿಮಿಟೆಡ್ ಫಂಕ್ಷನ್ ಇದೆ ಈಗಿನ ಒಂದು ಏರ್ಕ್ರಾಫ್ಟಲ್ಲಿ, ಈಗಿನ ತೇಜಸ್ಸಿಗೆ. ನೆಕ್ಸ್ಟ್ ತೇಜಸ್ಸಲ್ಲಿ ಇದು ನಾವು ಇದು ಮಾಡ್ತೀವಿ. ಆಡೋದವರು ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ. ತುಂಬ HAL ಆಡೋದವರು ತುಂಬ ಇದ್ರ ಬಗ್ಗೆ ಸಪೋರ್ಟ್ ಇದೆ. ಇಂಡಿಯಲ್ಲಿ ನಾವು ಒಂದೇ ಕಂಪ್ನಿ ಇದನ್ನು ಡೆವಲಪ್ ಮಾಡ್ತಿರೋದು. ಎಲ್ಲ ಮುಂಚೆ ಎಲ್ಲ ಬರೀ ಅಥವಾ ಈಗಿನ ಪ್ರೋಗ್ರಾಮ್ ಪ್ರಕಾರ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇರೋದು.
ಅದು ಒಂದು 10ರಷ್ಟು ಜಾಸ್ತಿ ಬೆಲೆಯಲ್ಲಿ ಸಿಗುತ್ತೆ. ಪ್ಲಸ್ ನಮಗೆ ಬೇಕಿರೋದು ಸಿಗೋದಿಲ್ಲ. ನಮ್ಮ ಕೆಪಬಿಲಿಟಿ ಇಲ್ಲಿ ಇಂಡಿಯಲ್ಲಿ ಇಂಡಿಜನೈಸ್ ಮಾಡಿ ಡೆವಲಪ್ ಆಗೋ ಒಂದು ಕೆಪಬಿಲಿಟಿನೂ ಆಗೋದಿಲ್ಲ. ಸೊ ತುಂಬ ಸಪೋರ್ಟ್ ಇದೆ HAL ಕಡೆಯಿಂದ ಮತ್ತು ಆಡಾದವ್ರ ಕಡೆಯಿಂದ. ಇದಿಷ್ಟು ಭಾರತೀಯ ವಾಯುಸೇನೆಯಲ್ಲಿ ಇನ್ನು ಮುಂದೆ ಅಡ್ವಾನ್ಸ್ಡ್ ಆಗಿ ಬಳಕೆ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ಒಂದು ಹೆಲ್ಮೆಟ್ಟಿನ ಕತೆ ಮುಂದಿನ ದಿನಗಳಲ್ಲಿ ಭಾರತದ ವಾಯುಸೇನೆಯಲ್ಲಿ ಇದೇ ರೀತಿಯಾದಂತಹ ಭಾರತದಲ್ಲೇ ತಯಾರಾಗುವಂತಹ ಈ ರೀತಿ ಹೆಲ್ಮೆಟ್ಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.